ಹರಿ ಓಂ. ಜೈ ರಾಧಾಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ನಾನು ಪುರುಷೋತ್ತಮ್ ಕುಮಾರ್. ಓ ಮನಸ್ಸೇ ನೀ ಮಾಯಾಜಾಲ ಯೂಟ್ಯೂಬ್ ಚಾನಲ್ಗೆ ನಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮ ಬಂಧುಗಳೇ, ಒಂದು ಮುಖ್ಯವಾದ ವಿಷಯ. ಪ್ರತಿಯೊಬ್ಬರ ಮನೆಯಲ್ಲೂ ಅಥವಾ ಪ್ರತಿ ವ್ಯಕ್ತಿ ಬಳಿಯಲ್ಲೂ ಮೋಟಾರ್ ಸೈಕಲ್, ಸ್ಕೂಟರ್, ಕಾರುಗಳು, ಸರಕು ಸಾಗಾಣಿಕೆ ವಾಹನಗಳು, ಹಾಗೆ ಪ್ಯಾಸೆಂಜರ್ ವಾಹನಗಳು ಅಂದರೆ ಬಸ್ಸು. ಈ ವಾಹನಗಳಲ್ಲಿ ಯಾವುದಾದರೂ ಒಂದು ವಾಹನ ಪ್ರತಿ ಒಬ್ಬ ವ್ಯಕ್ತಿಯ ಬಳಿಯಲ್ಲಿ ಇದ್ದೇ ಇರುತ್ತದೆ. ಪ್ರತಿಯೊಂದು ವಾಹನಕ್ಕೂ ತನ್ನದೇ ಆದ ಶಕ್ತಿಗೆ ಅನುಗುಣವಾಗಿ, ಚಿಕ್ಕದಾಗಲಿ ದೊಡ್ಡದಾಗಲಿ, ಅದಕ್ಕೆ ಅನುಗುಣವಾಗಿ ತನ್ನದೇ ಆದ ಪ್ರಭಾವಳಿ, ಅಯಸ್ಕಾಂತ ಶಕ್ತಿ ಇರುತ್ತದೆ. ಶಕ್ತಿ ಕ್ಷೀಣ ಆಗುತ್ತಾ ಹೋಗುತ್ತೆ. ಕಾರಣ, ನಾವು ವಾಹನವನ್ನು ಯಾವ್ಯಾವುದೋ ಸ್ಥಳಗಳಲ್ಲಿ ನಾವು ಚಲಾಯಿಸಿರುತ್ತೇವೆ ಅಥವಾ ರೈಡ್ ಮಾಡಿರುತ್ತೇವೆ. ಇಂಥ ಸಮಯಗಳಲ್ಲಿ ಅಲ್ಲಿರುವಂಥ ಯಾವುದೇ ಋಣಾತ್ಮಕ ಶಕ್ತಿಗಳು, ಅಂದರೆ ಕೆಟ್ಟ ಶಕ್ತಿಗಳು ನಮ್ಮ ವಾಹನವನ್ನು, ನಮ್ಮನ್ನು ಪ್ರವೇಶ ಮಾಡುವುದು ಉಂಟು. ಇಂಥ ಸಮಯಗಳಲ್ಲಿ, ಅಂಥ ಸ್ಥಳಗಳಲ್ಲಿ ನಮ್ಮ ವಾಹನದ ಶಕ್ತಿ ಕ್ಷೀಣ ಆಗುತ್ತೆ. ಇದನ್ನು ಮತ್ತೆ ಮತ್ತೆ ನಾವು ಉದ್ದೀಪನ ಮಾಡಿಕೊಳ್ಳಬೇಕು. ಅಂದರೆ ವಾಹನವನ್ನು ಶುಚಿ ಮಾಡಬೇಕು. ಅಂದರೆ ಶುಚಿ ಮಾಡುವುದಕ್ಕೆ ನೀರಿಗೆ ಕಲ್ಲುಪ್ಪು, ಅಂದರೆ ಸೈಂಧವ ಲವಣ, ಅರಿಶಿಣ, ಪಚ್ಚಕರ್ಪೂರ, ನಾಟಿ ಗೋವಿನ ಗಂಜಲ ಅಥವಾ ಗೋಮೂತ್ರ, 2 ಲವಂಗವನ್ನು ಹಾಕಿ ಇಡೀ ವಾಹನವನ್ನು ಪೂರ್ಣವಾಗಿ ತೊಳೆಯಿರಿ ಅಥವಾ ವಾಶ್ ಮಾಡಿ. ಅನಂತರ ಬೇರೆ ನೀರಿನಲ್ಲಿ ಮತ್ತೊಮ್ಮೆ ವಾಹನವನ್ನು ಶುಚಿಗೊಳಿಸಿ ಅಥವಾ ವಾಶ್ ಮಾಡಿ. ಇದಾದ ನಂತರ ಹತ್ತಿರ ಇರುವ ಕಾಲಭೈರವ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಬನ್ನಿ. ಅಥವಾ ಅಕ್ಕಪಕ್ಕದಲ್ಲಿ ದೇವಸ್ಥಾನ ಇಲ್ಲ ಅಂದರೆ, ದರ್ಶನ ಮಾಡೋಕ್ಕಾಗಲಿಲ್ಲ ಅಂದರೆ, ಮನೆಯಲ್ಲೇ ಒಂದು ಸೌತೆಕಾಯಿ, 2 ನಿಂಬೆಹಣ್ಣು, ಇಷ್ಟು ಪದಾರ್ಥಗಳನ್ನು ತೆಗೆದುಕೊಂಡು ಮೊದಲು ನೀರಿನಿಂದ ಶುದ್ಧಿಗೊಳಿಸಿ, ಅನಂತರ ಒಂದು ಮಣೆ ಹಾಕಿಕೊಂಡು ಅಥವಾ ಒಂದು ವಸ್ತ್ರ ಹಾಕಿಕೊಂಡು ದಕ್ಷಿಣಕ್ಕೆ ಮುಖ ಮಾಡಿ 2 ಕೈಯಲ್ಲಿ ಹಿಡಿದುಕೊಂಡು ಸೌತೆಕಾಯಿಯನ್ನು ಹಾಗೆ ನಿಂಬೆಹಣ್ಣನ್ನು 540 ಬಾರಿ, ಕೊನೆ ಪಕ್ಷ ಒಂದು 30 ನಿಮಿಷ ಓಂ ಭಂ ಬಟುಕಾಯ ಸ್ವಾಹ, ಓಂ ಭಂ ಬಟುಕಾಯ ಸ್ವಾಹ, ಓಂ ಭಂ ಬಟುಕಾಯ ಸ್ವಾಹ. ಇದು ಕಾಲಭೈರವನ ಮೂಲ ಬೀಜ ಮಂತ್ರ. ಈ ಮಂತ್ರಪಠಣದಿಂದ ನಮ್ಮಲ್ಲಿರುವ, ಹಾಗೆ ನಮ್ಮ ಮನೆಯಲ್ಲಿರುವ, ವಾಹನದಲ್ಲಿರುವ ಋಣಾತ್ಮಕ ಶಕ್ತಿ ಸಂಪೂರ್ಣವಾಗಿ ನಿವಾರಣೆಯಾಗುವುದರಲ್ಲಿ ಸಂದೇಹವಿಲ್ಲ. ಮಂತ್ರಪಠಣ ಆದ ನಂತರ ಒಂದು ಸೌತೆಕಾಯಿ, ಒಂದು ನಿಂಬೆಹಣ್ಣು ತೆಗೆದುಕೊಂಡು ವಾಹನದ ಮುಂಭಾಗ, ಹಿಂಭಾಗ, ಎಡ ಮತ್ತು ಬಲಭಾಗ 3 ಬಾರಿ ನಿವಾಳಿಸಿ, ನಂತರ ಸೌತೆಕಾಯಿ ನಿಂಬೆಹಣ್ಣು ಹಿಡಿದುಕೊಂಡು ಶ್ರೀಕೃಷ್ಣನ ಮನಸ್ಸಲ್ಲಿ ಸ್ಮರಿಸುತ್ತಾ, ಪಾರ್ಥಸಾರಥಿ ಅಂದರೆ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ, ಡ್ರೈವರಾಗಿ ಧರ್ಮವನ್ನು ಎತ್ತಿ ಹಿಡಿದಂಥ, ಜಯವನ್ನು ತಂದುಕೊಟ್ಟಂಥ ಶ್ರೀಕೃಷ್ಣ, ಅವನನ್ನು ಮನಸ್ಸಲ್ಲಿ ಸ್ಮರಿಸುತ್ತಾ, ನಾನು ವಾಹನ ಚಲಾಯಿಸುವಾಗ ನನ್ನ ಮನಸ್ಸಿನಲ್ಲಿ, ನನ್ನ ಆತ್ಮದಲ್ಲಿ, ನನ್ನ ದೇಹದಲ್ಲಿ ಬಂದು ಸೇರಿ ಅಥವಾ ಅನುಗ್ರಹಿಸಿ ಅಂತ ಹೇಳಿ ವಾಹನವನ್ನು ಚಲಾಯಿಸುವುದು. ಹಾಗೆ ಈ ನಿಂಬೆಹಣ್ಣು ಮತ್ತು ಸೌತೆಕಾಯಿಯನ್ನು ಬೇವಿನ ಮರದ ಹತ್ತಿರ ನೆಲಕ್ಕೆ ಒಡೆದು ಬನ್ನಿ. ಅನಂತರ ಮನೆಗೆ ಬರಬೇಕಾದರೆ ಕೈಕಾಲು ತೊಳೆದುಕೊಂಡು ಮನೆಯೊಳಗೆ ಪ್ರವೇಶ ಮಾಡಿ. ಮತ್ತೊಂದು ನಿಂಬೆಹಣ್ಣನ್ನು ನಿಮ್ಮ ಮನೆಯಲ್ಲೇ ಇಟ್ಟುಕೊಳ್ಳಿ. ಇದರಿಂದ ಮನೆಯಲ್ಲಿರುವಂಥ ಋಣಾತ್ಮಕ ಶಕ್ತಿ ನಿವಾರಣೆಯಾಗಿ ಮನೆಯಲ್ಲಿ ಧನಾತ್ಮಕ ಶಕ್ತಿ ಆಗಮನಕ್ಕೆ ಸಹಕಾರಿಯಾಗುತ್ತದೆ. ಇದು ಮೂಢನಂಬಿಕೆಯಲ್ಲ, ಇದರ ಹಿಂದೆ ಒಂದು ವಿಜ್ಞಾನವಿದೆ. ಇದನ್ನು ಹೇಳೋದಕ್ಕೆ ಸುಮಾರು 1 ಗಂಟೆ ಮೇಲಾಗುತ್ತೆ. ಈ ವಿಡಿಯೋದಲ್ಲಿ ಹೇಳೋದಕ್ಕಾಗೋದಿಲ್ಲ. ಹಾಗೆ ನಿಮ್ಮ ವಾಹನ ಪದೇ ಪದೇ ಕೆಡುವುದು, ಅದರಿಂದ ನಷ್ಟ ಆಗುವುದು, ಎಲ್ಲರೂ ಹೋಗ್ಬೇಕಂದಾಗ ವಾಹನ ಕೈ ಕೊಡುವುದು, ದಾರಿ ಮಧ್ಯೆ ನಿಂತುಕೊಳ್ಳುವುದು, ಹಾಗೆ ಅಪಘಾತ ಭಯಗಳಿಂದ ಪೂರ್ಣವಾಗಿ ಮುಕ್ತಿ ಸಿಗುತ್ತದೆ. ಈ ಪರಿಹಾರವನ್ನು ನಾನು ಬಹಳಷ್ಟು ಜನಗಳಿಗೆ ಕೊಟ್ಟಿದ್ದೇನೆ. ಅವರು ಇದರಿಂದ ಒಳಿತನ ಕಂಡು ನನಗೆ ಈ ಪರಿಹಾರ ಭಾಳ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇನ್ನೂ ನನ್ನ ಆತ್ಮಬಂಧುಗಳಿಗೆ
ಈ ಪರಿಹಾರ ತಲುಪಲಿ ಎಂದು ಹೇಳಿ ಈ ವಿಡಿಯೋವನ್ನು ಮಾಡಿದ್ದೇನೆ. ನಿಮ್ಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಒತ್ತಿ. ಇನ್ನೂ ಭಾಳಷ್ಟು ಜನರಿಗೆ ಈ ವಿಡಿಯೋದಿಂದ ಅವರಿಗೂ ಒಳಿತಾಗಲಿ. ಹಾಗೆ ಮುಂದಿನ ವಿಡಿಯೋವರೆಗೆ ಸಮಯವಿರಲಿ. ಸನಾತನಿ ಸರ್ವೇ ಜನ ಸುಖಿನೋ ಭವಂತು.